ಹಲೋ ಎವ್ರಿವನ್, ವೆಲ್ಕಮ್ ಟು ಶಶಿ ಕುಕಿಂಗ್ ಆ್ಯಂಡ್ ಕಿಚನ್ ಟಿಪ್ಸ್. ಇವತ್ತಿನ ರೆಸಿಪಿ ಸೂಪರ್ ಆಗೈತೆ ನೋಡ್ರಿ, ಮಸ್ತಾಗೈತಿ. ಈಗ ಫಸ್ಟ್ ವಿಡಿಯೋ ನೋಡ್ಕೊಂಬಂದ್ಬಿಡೋಣ. ಒಂದು ಸಣ್ಣ ಗ್ಲಾಸ್ಲೆ ನಾನು ಮೊಸರು ತೊಗೊಂಡೇನಿ ನೋಡ್ರಿ. ಅದೇ ಗ್ಲಾಸ್ಲೆ ನಾನು ಹಾಲು ತೊಗೊಂಡೇನಿ, ಉಗುರು ಬೆಚ್ಚನ್ ತೊಗೊಂಡೇನಿ. ಆಮೇಲೆ 1 ಸ್ಪೂನಷ್ಟು ಸಕ್ಕರೆ ಹಾಕೋತೇನಿ. ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಫಸ್ಟ್ ಸಕ್ಕರೆ ಕರಗೋ ಮಟ್ಟ ಈ ರೀತಿ ಕಲಿಸ್ಕೋಬೇಕು ನೋಡ್ರಿ. ಆಮೇಲೆ ಹಿಟ್ಟು ಹಾಕೋತೇನೆ ನೋಡ್ರಿ. ಇದಕ್ಕೆ ಹಿಟ್ಟು ನಾನು ಮೈದಾ ಹಿಟ್ಟು ತೊಗೊಂಡೇನಿ. ನೀವು ಮೈದಾ ಹಿಟ್ಟು ಇಷ್ಟ ಇಲ್ಲ ಅನ್ನೋರು ಗೋಧಿ ಹಿಟ್ಟಾದರೂ ಹಾಕ್ಕೊಂಡು ಮಾಡ್ಕೋಬೋದು. ನಾನು 2 ಕಪ್ ಅಷ್ಟೇ ಮೈದಾ ಹಿಟ್ಟು ತೊಗೊಂಡೇನಿ. ನೀವು 1 ಕಪ್ ಗೋಧಿ ಹಿಟ್ಟು 1 ಕಪ್ ಮೈದಾ ಹಿಟ್ಟು ಆದರೂ ಹಾಕ್ಕೊಂಡು ಮಾಡ್ಕೋಬೋದು ರೀ. ಈಗ ಆಮೇಲೆ ಎಣ್ಣೆ ಹಾಕ್ಕೊಂಡು ಇದನ್ನು ಕಲಿಸ್ಕೊತೇನೆ ನೋಡ್ರಿ. ಇದ್ರೊಳಗೆ ಇದಕ್ಕೆ ನೀರದು ಏನು ಹಾಕಿಲ್ರಿ. ನಾನು ಇದ್ರೊಳಗೆ ಎಷ್ಟು ಇದೆ ಮೊಸರು ಹಾಲು ಎಷ್ಟು ಹಿಡಿತೈತಲ್ಲ ಅಷ್ಟು ಹಾಕ್ಕೊಂಡು ಕಲಿಸ್ಕೋಬೇಕು. ನಿಮ್ಗೆ ಏನರ ಒಂದು ಸ್ವಲ್ಪ ಗಟ್ಟಿ ಅದು ಏನು ಅನ್ನಿಸ್ತಂದ್ರೆ ಇನ್ನೂ ಸ್ವಲ್ಪ ಮೇಲೆ ಹಾಲರ ಅಥವಾ ಮೊಸರರ ಹಾಕ್ಕೊಂಡು ಕಲಿಸ್ಕೋಬೋದು ನೋಡ್ರಿ. ಇದಕ್ಕೆ ಈಗ ನೋಡ್ರಿ ಇದು ರೆಡಿ ಆಯ್ತು. ನಮಗೆ ಮ್ಯಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ರೀತಿ ಮಿದ್ಕೊಂಡು ಇದನ್ನು ಒಂದು ಅರ್ಧ ತಾಸು ಅಥವಾ 15 ನಿಮಿಷ ಆದರೂ ನೆನೆಸಿ ಇಡಬೇಕ್ರಿ. ನಾನು ಒಂದು ಅರ್ಧ ತಾಸಷ್ಟು ನೆನೆಸಿಡ್ತೇನೆ ನೋಡ್ರಿ. ಈಗ ಇದನ್ನು ಹಿಟ್ಟು ಮತ್ತು ಯಾರೆಲ್ಲ ಶಶಿ ಕುಕಿಂಗ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಅದ್ರ ಬಾಜುಗೆ ಬೆಲ್ನೇ ಕರಿತೈತಿ, ಅದನ್ನು ಒತ್ತಿದ್ರೆ ನಾನು ಮಾಡಿದ ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರ್ತೈತಿ. ನನ್ನ ಚಾನಲಲ್ಲಿ ಹೋಗಿ ಇನ್ನೂ ಹೊಸ ವಿಡಿಯೋ ಅದಾವು. ಲಂಚ್ ಬಾಕ್ಸಿಗೆ ಮತ್ತು ಮಕ್ಕಳಿಗೆ ಟಿಫನ್ ಬಾಕ್ಸಿಗೆಲ್ಲ ಅದಾವು, ಹೋಗಿ ಒಂದು ಸತಿ ವಿಸಿಟ್ ಮಾಡಿರಿ. ಈ ಹಿಟ್ಟನ್ನು ಇದನ್ನು ಮಿದ್ಕೊಂಡೆ ನೋಡ್ರಿ. ನಾನು ಈಗ ಒಂದು ಅರ್ಧ ತಾಸು ನಾದಿಂದ ನೆನಾಕ್ಬಿಟ್ಟಿಂದ ಇದನ್ನು ಮಿದ್ಕೋಬೇಕು. ಚಲೋತ್ತಾಗ ಮಿದ್ಕೊಂಡು ಈ ರೀತಿ ರೋಲ್ ಮಾಡ್ಕೊಂಡು ನಾ ಇದ್ರೊಳಗೆ ಒಂದು 4 ಪರೋಟ ಆಗತ್ತೆ ಅದು ನೋಡ್ರಿ. ಅಷ್ಟು 4 ಪರೋಟ ಮಾಡ್ಕೋತೀನಿ ನಾನು. ಈಗ ಇದನ್ನು ಭಾಳ ಇದನ್ನು ಹಿಂಗೆ ಮಿದ್ಕೊಂಡ್ಮ್ಯಾಗ ಭಾಳ ಒತ್ತಿ ಉಳ್ಳಿ ಮಾಡ್ಕೋಬಾರ್ದು. ಅಷ್ಟು ಮ್ಯಾಲಿಂದ ಇದನ್ನು ಒಳಗೆ ಹಾಕುವಂತ ಮಾಡ್ಕೊಂಡ್ರೆ ಪದ್ರಾಗಿ ಚಲೋ ಬರ್ತಾವೆ ನೋಡ್ರಿ ಈ ಪರೋಟ. ಈಗ ನಾನು ತೋರಿಸಿದ್ನೆಲ್ಲ ನಿಮ್ಗೆ ಆ ರೀತಿ ರೋಲ್ ಎಲ್ಲ ಮಾಡಿಕೊಂಡು ಈಗ ಲಟ್ಟಿಸ್ಕೊತೇನೆ. ಒಂದು ಸ್ವಲ್ಪ ನಿಮ್ಗೆ ಹೋಳಿಗೆ ಮನೆ ಇದ್ದರೆ ಅದ್ರ ಮ್ಯಾಗ ಲಟ್ಟಿಸ್ಕೊಬೋದು. ನಾ ಈಗ ಬೇಸನ್ ಕಟ್ಟಿ ಮ್ಯಾಗ ಲಟ್ಟಿಸ್ಕೊಂಡು ಆತೇನೆ ನೋಡ್ರಿ. ಇದಕ್ಕೆ ತಳಗೊಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ರೀತಿ ಒಂದು ಚಪಾತಿ ಮಾಡ್ತೇವಲ್ಲ ಆ ರೀತಿ ಲಟ್ಟಿಸ್ಕೊಂಡೆ. ನಮ್ಗೆ ಎಷ್ಟು ದೊಡ್ಡದಾಗ್ತೈತಲ್ಲ ಅಷ್ಟು ದೊಡ್ಡದಾಗಿದ್ರು ಲಟ್ಟಿಸ್ಕೋಬೇಕ್ರಿ. ಭಾಳ ತೆಳ್ಳಗೆ ಲಟ್ಟಿಸ್ಕೋಬೇಕು ನೋಡ್ರಿ, ದಪ್ಪಾಗಿರಬಾರ್ದು ಇದು. ಈಗ ಇದನ್ನು ಈಗ ಇಷ್ಟು ಲಟ್ಟಿಸ್ಕೊಂಡಿದ್ದಾತಿ ಇದನ್ನು ಕೊರಿತೇನೆ ನೋಡ್ರಿ. ಈ ರೀತಿ ಪೂರ್ತಿ ಸಣ್ಣಗೆ ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗ್ತೈತಲ್ಲ ಅಷ್ಟು ತೆಳ್ಳಗೆ ಕೊರಿರಿ ಇದನ್ನು. ಈಗ ನಾ ತೋರ್ಸಾತೇನಲ್ಲ ನಿಮ್ಗೆ ಈ ರೀತಿ ತೆಳ್ಳಗೆ ಕೊರಿರಿ. ಅಂದ್ರೆ ನಮ್ಗೆ ಪದ್ರಾಗಿ ಚಲೋ ಬರ್ತಾವೆ ಇವು ಪರಾಟ ನೋಡ್ರಿ. ಎಷ್ಟು ತೆಳುವಾಗಿ ಕೊರ್ದೇನೆ ನಾನು ಎಲ್ಲಾನು. ಮತ್ತು ನಾ ಹಿಂಗೆ ಮಾಡಾತಿದ್ದು ವಿಡಿಯೋ TV, ಟ್ಯಾಬ್, ಮೊಬೈಲ್, ಕಂಪ್ಯೂಟರ್ ಇದೆಲ್ಲ ಕಡೆ ಬರ್ತಿರ್ತೈತಿ. ನೀವು ಅದ್ರಾಗಿಂದ ಎಲ್ಲಿಂದ ನೋಡಾತಿರ ಅನ್ನೋದು ಕಮೆಂಟ್ ಮಾಡಿರಿ. ಈಗ ಅದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡೆ ನೋಡ್ರಿ. ಅಂದ್ರೆ ಒಂದಕ್ಕೊಂದು ಅಂಟ್ಕೊಂಡಂಗಿಲ್ಲವ ಹಚ್ಕೊಂಡು ಏನು ನಾಲ್ಕು ಮಾಡಾತಿನಲ್ಲ ಇದಿಷ್ಟನ್ನು ಕೂಡಿಸ್ಕೊಂಡು ಒಂದು ಉದ್ದಾಗಿ ಒಂದು ರೋಲ್ ಮಾಡ್ದಂಗೆ ಮಾಡ್ಕೊರಿ. ಭಾಳ ಹತ್ತಿಕ್ಕಿ ರೋಲ್ ಮಾಡಕ್ಕೆ ಹೋಗ್ಬೇಡ್ರಿ. ಅಷ್ಟೇ ಬಿಡಿಯಾಗಿ ಮಾಡ್ಕೋಬೇಕು ಇದನ್ನು. ಅಂದ್ರೆ ಪದ್ರಾಗಿ ಬರ್ತಾವೆ. ಭಾಳ ಹತ್ತಿಕ್ಕಿ ಮಾಡಿದ್ರೆ ಎಲ್ಲ ಒಂದಕ್ಕೊಂದು ಅಂಟ್ಕೊಂಡ್ಬಿಡ್ತಾವೆ ನೋಡ್ರಿ. ಈಗ ನಾ ಮಾಡಿದ್ನೆಲ್ಲ ಈ ರೀತಿ ಮಾಡ್ಕೊರಿ ನೋಡ್ರಿ. ಎಷ್ಟು ಚಲೋ ಬಂತಲ್ಲ ಮಸ್ತಾಗಿ. ಇದನ್ನು ನೋಡಿಬಿಟ್ರೆ ಯಾವಾಗರ ವಾರಕ್ಕೆ 1 ಸತಿ ಅಥವಾ ತಿಂಗಳಿಗೆ 1 ಸತಿ ಈ ರೀತಿ ಮಾಡ್ಕೊಂಡು ತಿಂದ್ರೆ ನಮಗೇನು ಹಾಗೆ ಆರೋಗ್ಯಕ್ಕೆ ಏನು ಆಗಲ್ಲ. ಈಗ ಬರ್ಗರ್, ಪಿಜ್ಜಾ ಅದನ್ನೆಲ್ಲ ಮಾಡ್ಕೊಂಡು ತಿಂತಾರೆ, ಅದನ್ನೆಲ್ಲ ತರಿಸ್ಕೊಂಡು ತಿಂತಾರಲ್ರಿ. ಅದರೊಳಗೆ ಈ ರೀತಿ ಒಮ್ಮೆ ಟೇಸ್ಟ್ ಬಾಯಿಗೆ ಏನರ ಟೇಸ್ಟ್ ಅನ್ನಿಸ್ಲಿಕ್ಕರ ಚಪಾತಿ ರೊಟ್ಟಿ ಏನರ ಬೇಜಾರಾದ್ರೆ ತಿನ್ನಕ್ಕೆ ಈ ರೀತಿ ಮಾಡ್ಕೊಂಡು ತಿನ್ಬೋದು. ಚಲೋ ಅನ್ನಿಸ್ತೈತೆ ರೀ. ಪನ್ನೀರ್ ಅಥವಾ ಕುರ್ಮಾ ಮಾಡಿದಾಗ ಈ ರೀತಿ ಪರಾಟ ಮಾಡ್ಕೊಂಡು ತಿನ್ನಕ್ಕೆ ಚಲೋ ಅನ್ನಿಸ್ತೈತೆ ನೋಡ್ರಿ. ಎಲ್ಲನೂ ಅದೇ ರೀತಿ ರೋಲ್ ಮಾಡ್ಕೊಂಬಂದೆ ನೋಡ್ರಿ. ಗ್ಯಾಸಿನ ಮ್ಯಾಗ ಒಂದು ಬಾಳ್ಗೆ ಇಟ್ಕೊಂಡಿನಿ. ಅದಕ್ಕೆ ಒಂದು 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಈಗ ನಾ ಮಾಡ್ಕೊಂಡು ಇಟ್ಟಿಕೊಂಡಿದ್ನಲ್ರಿ ರೋಲ್ ಪರೋಟ ಅದನ್ನಿಷ್ಟು ಇದ್ರೊಳಗೆ ಹಾಕೋತೇನೆ ನೋಡ್ರಿ. ಒಂದು 4 ಪರೋಟ ಇದ್ವಲ್ಲ 4 ಪರೋಟನೂ ಒಂದ್ರಾಗ ಹಾಕ್ಕೊಂಡು ಬೇಯಿಸ್ಕೋತೇನೆ. ಮತ್ತು ಮೈದಾ ಹಿಟ್ಟಿಂದ ಆರೋಗ್ಯಕ್ಕೆ ಹಾನಿಕಾರ ಅಂತ ಎಲ್ಲ ಹೇಳಕ್ಕೆ ಹೋಗ್ಬೇಡ್ರಿ. ನಾವು ಯಾವಾಗಾರ 1 ಸತಿ ಮಾಡ್ಕೊಂಡು ತಿಂತೇವಿ. ಅಂದ್ರೆ ಚಪಾತಿ ರೊಟ್ಟಿ ಬೇಜಾರಾಗಿರ್ತೈತಿ. ಅವಾಗ ಹೊರಗಿಂದ ತರಿಸ್ಕೊಂಡು ಪಿಜ್ಜಾ ಬರ್ಗರ್ ತಿಂತಿರಲ್ಲ, ಅದ್ರ ಬದಲು ಇದನ್ನು 1 ಸತಿ ಮಾಡ್ಕೊಂಡು ತಿನ್ನಿರಿ. ಭಾಳ ಟೇಸ್ಟಾಗಿರ್ತಾವೆ ಮತ್ತು ತಿನ್ನಕ್ಕೂ ಮಕ್ಕಳು ಇಷ್ಟಪಡ್ತಾರೆ ಇವನ್ನ ನೋಡ್ರಿ. 2 ಕಡೆನೂ ಒಂದು 5 ನಿಮಿಷ ಬೇಯಿಸ್ಕೊಂಡೆ ನಾನು. ಚಲೋ ಈ ರೀತಿ ಬಾಯಿ ಮುಚ್ಚಿ ಬೇಯಿಸ್ಕೊಂಡ್ರೆ ಜಲ್ದಿ ಒಳಗೆಲ್ಲ ಉಗಾದಾಗ ಚಲೋ ಬೇಯ್ತಾವೆ ನೋಡ್ರಿ. ಎಷ್ಟು ಜಲ್ದಿನ ಬೇಯ್ತಾವೆ. ಸಣ್ಣ ಅದಾವಲ್ರಿ ಮತ್ತು ತೆಳುವಾಗಿನೂ ಕಟ್ ಮಾಡಿರ್ತೀವಿ, ಹಾಗಾಗಿ ಜಲ್ದಿನ ಬೇಯ್ತಾವ್ರಿ ಇವು ನೋಡ್ರಿ. ಎಷ್ಟು ಕಲರ್ಫುಲ್ ಆಗ್ಯದಾವೆ, ಎಷ್ಟು ಚಂದ ಕಾಣಿಸ್ತಾವೆ.
ಒಮ್ಮೆ ಚಪಾತಿ ರೊಟ್ಟಿ ಬೇಜಾರಾದರೆ ಇದನ್ನ ಒಂದ್ಸತಿ ಮಾಡ್ಕೊಂಡು ತಿನ್ನಿರಿ. ಕರುಮ್ ಕುರುಮ್ ಅಂತೇಳಿ ಭಾರಿ ಬೆಸ್ಟ್ ಖಾರಿ ತಿಂದಂಗೆ ಅನಿಸ್ತಾವೆ ನೋಡಿರಿ. ಇದೇ ಥರ ವಿಡಿಯೋ ನೋಡಿರಿ, ಸಪೋರ್ಟ್ ಮಾಡಿರಿ. ಇನ್ನೂ ಹೆಚ್ಚು ವಿಡಿಯೋ ಮಾಡಿ ಬಿಡ್ತೀನಿ.